ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರೆ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರೆ. ಇವತ್ತು ಗೆಳೆಯರೆ ಫೈನಲಿ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ KSRTC BS6 ಫ್ರಂಟ್ ಡೋರ್ ಬಸ್ ಮೋಡ್ ರಿಲೀಸ್ ಆಗಿದೆ ಗೆಳೆಯರೆ. ಫಸ್ಟೇ BS6 ಬ್ಯಾಕ್ ಡೋರ್ ರಿಲೀಸ್ ಆಗಿತ್ತು. ಇದು ಟಾಟಾ ಮೋಡು ಗೆಳೆಯರೆ. ಅದರಲ್ಲೂ ಟಾಟಾ ಮೋಡು BS6 ಫ್ರಂಟ್ ಡೋರ್ ಬಸ್ ಮೋಡು ರಿಲೀಸ್ ಆಗಿದೆ. ಬ್ಯಾಕ್ ಡೋರ್ ಬಸ್ ಮೋಡ್ದು ವೀಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾರಾದರೂ ನೋಡದೇ ಇರೋರಿದ್ದರೆ ಹೋಗಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇನ್ನು ಈ ಒಂದು ಬಸ್ ಮೋಡ್ ಯಾವ ರೀತಿ ಇದೆ, ಹೇಗಿದೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವೀಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ಅಲ್ಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರು ಪ್ರತಿದಿನ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ನಮ್ಮ ಒಂದು ವೀಡಿಯೋನ ಶುರು ಮಾಡೋಣ. ಇನ್ನು ನಮ್ಮ ಒಂದು ಬಸ್ ಮೋಡ್ನ ಫ್ರಂಟ್ ಲುಕ್ ನೀವು ನೋಡ್ತಿದ್ರಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ಮೇಲ್ಗಡೆ ಇಲ್ಲಿ ಕಾರ ರಸಾನಿ ಅಂತ ಹಾಕಿದ್ದಾರೆ. ಆಮೇಲೆ ನೀವು ನೋಡ್ತಿರ್ಬೋದು ಗೆಳೆಯರಲ್ಲಿ ಮಿರರ್ಗಳೆಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ನಿಮಗೆ ಮಿರರ್ಗಳೆಲ್ಲ ಸಖತ್ತಾಗಿ ಕಾಣಿಸ್ತಿದೆ. ಈ ಒಂದು ಬಸ್ ಮೋಡ್ಗೆ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಆಮೇಲೆ ಮಿರರ್ಗಳಿಗೆ ಕಲರಿಂಗ್ ಎಲ್ಲ ಮಾಡಿರೋದಾಗಿರ್ಬೋದು. ಆಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ರೂಟ್ ಬೋಲ್ಡ್ ಯಾವ ರೀತಿ ಹಾಕಿದ್ದಾರೆ ಅಂತ. ಮೈಸೂರು ಕುಕ್ಕೆ ಸುಬ್ರಹ್ಮಣ್ಯ ಅಂತಲೂ ಹಾಕಿದ್ದಾರೆ ರೂಟ್ ಬೋರ್ಡ್. ಆಮೇಲೆ ಇಲ್ಲಿ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿ ಐಮ್ಯಾಕ್ ಅಂತಲೂ ಹಾಕಿದ್ದಾರೆ. ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಹೆಡ್ಲೈಟ್ ಮೇಲ್ಗಡೆ. ಆಮೇಲೆ ನಿಮಗೆ ಇಂಜಿನ್ ಬೋನೆಟ್ ನೋಡ್ತಿರ್ಬೋದು. ಇಂಜಿನ್ ಬೋನೆಟ್ ಒಳಗಡೆ ಒಂದು ಏನು ಹಾಕಿದ್ದಾರೆ, ಅದನ್ನು ಅಷ್ಟೇ ಚೆನ್ನಾಗಿ ಕಾಣಿಸ್ತಿದೆ. ಟಾಟಾ ಅನ್ನೋ ಸಿಂಬಲ್ ಅಷ್ಟೇ ಚೆನ್ನಾಗಿ ಹಾಕಿದ್ದಾರೆ. ಆಮೇಲೆ ನೀವು ನೋಡ್ತಿರ್ಬೋದು ಗೆಳೆಯರು, ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ಇಂಜಿನ್ ಬೋನೆಟ್ ಲುಕ್ ಅಂತೂ. ಇಲ್ಲಿ ನೀವು ನೋಡ್ತಿರ್ಬೋದು ಹೆಡ್ಲೈಟ್ಸ್ ಎಲ್ಲನೂ ಯಾವ ರೀತಿ ಕ್ರಿಯೇಟ್ ಮಾಡಿದ್ರು ಅಂತ. ಇನ್ನು ಫ್ರಂಟ್ ಲುಕ್ ನೋಡಿದ್ರಲ್ಲ. ಇನ್ನು ಸೈಡ್ ಲುಕ್ ನೋಡಿದ್ರೆ ಸೈಡ್ ಲುಕ್ಕೂ ಅಷ್ಟೇ ಗೆಳೆಯರೆ ಸೂಪರಾಗೈತೆ ಮಾತ್ರ ಮೋಡಲ್ಲಿ. ಅಂದರೆ ಬ್ಯಾಕ್ ಡೋರ್ ಮೋಡ್ ಕ್ರಿಯೇಟ್ ಮಾಡ್ದಂಗೆ ಫ್ರಂಟ್ ಡೋರ್ ಮೋಡನ್ನ ಕ್ರಿಯೇಟ್ ಮಾಡಿಲ್ಲ ಗೆಳೆಯರೆ. ಬ್ಯಾಕ್ ಡೋರ್ ಅಂದರೆ ಫುಲ್ ಮಾಡಿಫೈಡ್ ಇತ್ತು, ಇದು ಸ್ವಲ್ಪ ಸಿಂಪಲ್ ಮೋಡ್ ಅಷ್ಟೇ ಗೆಳೆಯರೆ. ಆಲ್ಮೋಸ್ಟ್ ನಮಗೆಲ್ಲ ಸೂಟ್ ಆಗುತ್ತೆ BS6 ಫ್ರಂಟ್ ಡೋರು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ವೀಲ್ ಕ್ಯಾಪ್ಗಳೆಲ್ಲ ನೋಡ್ತಿರ್ಬೋದು, ನೀಲಿ ಕಲರ್ ವೀಲ್ ಕ್ಯಾಪ್. ಆಮೇಲೆ ಟೈರ್ಗಳೆಲ್ಲ ನೋಡ್ತಿರ್ಬೋದು, ಮಾತ್ರ ಫುಲ್ HD ಆಗೈತೆ. ಟೈರ್ಗಳೆಲ್ಲ ಚೆನ್ನಾಗಿ ಕಾಣಿಸ್ತೈತೆ. ಆಮೇಲೆ ನೀವು ಸೈಡ್ ಲುಕ್ಕಲ್ಲಿ ಕರ್ನಾಟಕ ಸಾರಿಗೆ ಅಂತ ಹಾಕಿದ್ದಾರೆ. ಆಮೇಲೆ KSRTC ಸಿಂಬಲ್ ಹಾಕಿ KSRTC ಅಂತ ಹಾಕಿದ್ದಾರೆ. ಆಮೇಲೆ ಕಾರ ರಸಾನಿ ಅಂತಲೂ ಹಾಕಿ ಚೆನ್ನಾಗೇ ಮಾಡಿದ್ದಾರೆ ಗೆಳೆಯರೆ ನಮ್ಮ ಒಂದು ಲಿವರಿಗೆ ಸೈಡ್ ಲುಕ್ಕು ಮತ್ತು ಬಸ್ ಮೋಡ್ನ ಸೈಡ್ ಲುಕ್ಕು. ಆಮೇಲೆ ಬ್ಯಾಕ್ ಡೋರ್ ಬಸ್ ಮೋಡಲ್ಲಿ ಪ್ಯಾಸೆಂಜರ್ಸ್ ಇರಲಿಲ್ಲ. ಈ ಒಂದು ಫ್ರಂಟ್ ಡೋರ್ ಬಸ್ ಮೋಡಲ್ಲಿ ಪ್ಯಾಸೆಂಜರ್ಸ್ನ ಆ್ಯಡ್ ಮಾಡಿದ್ದಾರೆ. ಇನ್ನು ಈ ಒಂದು ಬಸ್ ಮೋಡ್ದು ಬ್ಯಾಕ್ ಲುಕ್ ನೋಡೋದಾದ್ರೆ ಗೆಳೆಯರೆ, ಲಿವರಣಿ ಒಂದು ಬಸ್ ಮೋಡ್ನ ರಿಲೀಸ್ ಮಾಡಿದ್ದಾರೆ. ಅದಂತೂ ಖುಷಿ ಪಡೋ ವಿಚಾರನೇ. ನೀವು ನೋಡ್ತಿದ್ರಲ್ಲ ಇಲ್ಲಿ ನಿಮಗೆ ಬ್ಯಾಕ್ ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಚೆನ್ನಾಗೇ ಕಾಣಿಸ್ತಿದೆ, ನನಗಂತೂ ತುಂಬ ಇಷ್ಟ ಆಯಿತು. ನೋಡ್ತಿರ್ಬೋದು ಇಲ್ಲಿ ಮೈಸೂರು ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹಾಕಿ ಕುಕ್ಕೆ ಶ್ರೀ ಎಕ್ಸ್ಪ್ರೆಸ್ ಅಂತಲೂ ಹಾಕಿದ್ದಾರೆ. ಆಮೇಲೆ ಟಾಟಾ ಅಂತಲೂ ಹಾಕಿ ಇಲ್ಲೆಲ್ಲ ಸಿಂಬಲ್ ಎಲ್ಲನೂ ಹಾಕಿದ್ದಾರೆ. ಆಮೇಲೆ KSRTC ಸಿಂಬಲ್ಲು, ಆಮೇಲೆ KSRTC ಕರ್ನಾಟಕ ಸಾರಿಗೆ ಅಂತಲೂ ಹಾಕಿ ಇಲ್ಲಿ ಲೈಟ್ಗಳೆಲ್ಲ ನೋಡ್ತಿರ್ಬೋದು. ನಿಮಗೆ ಲೈಟಿಂಗ್ಸ್ ಅಂದರೆ ಹೆಡ್ಲೈಟ್ಗಳು, ಸೈಡ್ ಲೈಟಿಂಗ್ಸ್ ಎಲ್ಲ ಹಾಕ್ತಾರಲ್ಲ ಅದೆಲ್ಲನೂ ಹಾಕಿ ಸೂಪರಾಗಿ ಮಾಡಿದ್ದಾರೆ ಗೆಳೆಯರೆ. ಈ ನಮ್ಮೊಂದು ಲಿವರಿನಂತೂ ಲಿವರಿ ಜೊತೆಗೆ ಮೋಡ್ನು ಅಷ್ಟೇ ಗೆಳೆಯರೆ ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಬ್ಯಾಕ್ ಲುಕ್ ನೋಡಿದ್ರಲ್ಲಿ ಇನ್ನು ಈ ಕಡೆ ಸೈಡ್ ಲುಕ್ಕಲ್ಲೂ ಅಷ್ಟೇ ಗೆಳೆಯರೆ. ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆ ಸೈಡ್ ಲುಕ್ಕೂ ಅದೇ ರೀತಿ ಇರುತ್ತೆ. ಬಟ್ ಈ ಕಡೆ ಅಂದರೆ ಡೋರ್ ಇರುತ್ತೆ, ನೋಡ್ತಿರ್ಬೋದು. ನಿಮಗೆ ತೋರಿಸ್ತೀನಿ ಒಂದು ಬಸ್ ಮೋಡಲ್ಲಿ ಡೋರ್ನ ಸ್ವಲ್ಪ ಬ್ಲ್ಯಾಕ್ ಕಲರ್ ಮಾಡಿದ್ದರೆ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ. ನೋಡ್ತಿರ್ಬೋದು ಇನ್ನು ಇಲ್ಲಿ ಸೈಡ್ ಲುಕ್ಕು ನಿಮಗೆ ಇಲ್ಲಿ ರಸಾನಿ KSRTC, ಆಮೇಲೆ KSRTC ಸಿಂಬಲ್, ಆಮೇಲೆ ಕರ್ನಾಟಕ ಸಾರಿಗೆ, ಆಮೇಲೆ ಟೈರ್ಸ್ ಎಲ್ಲ ಆಗಿರ್ಬೋದು, ವೀಲ್ ಹತ್ರ ಎಲ್ಲ ಒಂದು ಲೈಟಿಂಗ್ಸ್ ಆಗಿರೋದಾಗಿರ್ಬೋದು. ಟೈರ್ಗಳ ಹತ್ರ ಈ ಫ್ರಂಟಲ್ಲೂ ಅಷ್ಟೇ ಲೈಟಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಗೆಳೆಯರ ಡೋರ್ಗೆ ನೋಡ್ತಿರ್ಬೋದು ನೀವು ಆ ಬ್ಲ್ಯಾಕ್ ಕಲರ್ ಆ್ಯಡ್ ಮಾಡಿದರೆ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ. ಡಾರ್ಕ್ ಬ್ಲ್ಯಾಕನ್ನು ಆ್ಯಡ್ ಮಾಡಿದರೆ ಅದು ಇರಲಿ ಪರವಾಗಿಲ್ಲ ನಡೀತೆ. ಆದ್ರೂ ನಮ್ಮ ಒಂದು ಲಿವರೀಸ್ ಮಾಡೋರು ಸರಿ ಮಾಡ್ಕೊತಾರೆ. ಇನ್ನು ಸೈಡ್ ಲುಕ್ ನೋಡಿದ್ರಲ್ಲ, ಇನ್ನು ಬಸ್ನ ಒಳಗಡೆ ಪ್ಯಾಸೆಂಜರ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತಂದರೆ ಗೆಳೆಯರ ನಿಮಗೆ ನೋಡ್ತಿರ್ಬೋದು. ಪ್ರತಿಯೊಂದು ಸೀಟಲ್ಲೂ ಫುಲ್ ಫಿಲಪ್ ಮಾಡಿಬಿಟ್ಟಿದ್ದಾರೆ ಪ್ಯಾಸೆಂಜರ್ಸ್ನ. ಒಂದೇ ಒಂದು ಸೀಟನ್ನು ಖಾಲಿ ಬಿಟ್ಟಿಲ್ಲ. ನೀವು ನೋಡ್ತಿರ್ಬೋದು, ತೋರಿಸ್ತಿದ್ದೀನಿ ಈಗ ನಿಮಗೆ. ನೋಡ್ತಿದ್ರಲ್ಲ ಇಲ್ಲಿ ಪ್ರತಿಯೊಂದು ಸೀಟಲ್ಲೂ ಪ್ಯಾಸೆಂಜರ್ಸ್ ಇದ್ದಾರೆ. ನೋಡ್ತಿದ್ರಲ್ಲ ಈ ಕಡೆ 3 ಸೀಟು, ಈ ಕಡೆ 2 ಸೀಟು, ಎರಡು ಹತ್ರನೂ ಪ್ಯಾಸೆಂಜರ್ಸ್ ಇದ್ದಾರೆ. ಆಮೇಲೆ ನಿಮಗೆಲ್ಲ ನೋಡ್ತಿರ್ಬೋದು ಗೆಳೆಯರ ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಸೀಟ್ಸ್ ಆಗಿರ್ಬೋದು, ಹೆಡ್ಲೈಟ್ಸ್ ರಿಫ್ಲೆಕ್ಷನ್ನು. ಆಮೇಲೆ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಏನಂತಾರೆ ಆ ಪ್ಯಾಸೆಂಜರ್ಸ್ ಎಲ್ಲ ಹಿಡ್ಕೊಂಡು ನಿಂತ್ಕೊತಾರಲ್ಲ ಅಲ್ಲಿ, ಅದೆಲ್ಲ ಗ್ರಿಪ್ಗೆ ಇರೋದು. ಆಮೇಲೆ ನಿಮಗೆ ಇಲ್ಲಿ ಏನಂತಾರೆ ಲಗೇಜ್ ಮಾಡುವ ಜಾಗನೂ ಅಷ್ಟೇ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ನೋಡ್ತಿರ್ಬೋದು ಇಲ್ಲಿ ರಿಯಲಿಸ್ಟಿಕ್ಕಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ಈ ರೀತಿ ಪ್ಯಾಸೆಂಜರ್ಸ್ ಎಲ್ಲ ಯಾವ ರೀತಿ ಕಾಣಿಸ್ತಾರೆ ಅಂತಂದರೆ ಗೆಳೆಯರೆ ನಿಮಗೆ
ಇಲ್ಲಿ ನೋಡ್ತಿದ್ರಲ್ಲ ನಿಮಗೆ ಪ್ಯಾಸೆಂಜರ್ಸ್ ಎಲ್ಲ ಯಾವ ರೀತಿ ಕಾಣಿಸ್ತಾರೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಈಗ ನೋಡ್ತಿದ್ರಲ್ಲ ಇಲ್ಲಿ ಪ್ಯಾಸೆಂಜರ್ಸ್ ಎಲ್ಲ ಪ್ರತಿಯೊಂದು ಸೀಟಲ್ಲೂ ಫಿಲಪ್ ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದೊಂದು ಕಡೆ ಗ್ಯಾಪ್ನ ಬಿಟ್ಟಿದ್ದಾರೆ ಅಷ್ಟೇ. ಇನ್ನು ಬಿಟ್ಟರೆ ಪ್ರತಿಯೊಂದು ಸೀಟಲ್ಲೂ ಪ್ಯಾಸೆಂಜರ್ಸ್ನ ಹಾಕಿದ್ದಾರೆ. ಒಂದು 3 ಸೀಟ್ ಖಾಲಿ ಆಯ್ತು ಅಷ್ಟೇ ಒಂದು ಬಸ್ಸಲ್ಲಿ. ಪ್ಯಾಸೆಂಜರ್ಸು 3-4 ಅಲ್ಲಲ್ಲಿ ಪ್ಯಾಸೆಂಜರ್ಸ್ ಎಲ್ಲನ ಖಾಲಿ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು ಇದಿಷ್ಟು ಪ್ಯಾಸೆಂಜರ್ಸ್ ಆಗಿತ್ತು. ಇನ್ನು ಬಸ್ನ ಒಳಗಡೆ ಕ್ಯಾಬಿನ್ ಡ್ರೈವಿಂಗ್ ಕ್ಯಾಬಿಂಗ್ ಹೆಂಗಿರುತ್ತೆ ಅಂದರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಗೆಳೆಯರ. ಡ್ರೈವಿಂಗ್ ಕ್ಯಾಬಿಂಗ್ ಅಂತೂ ಅಷ್ಟೇ ಸಖತ್ತಾಗೈತೆ. ಕ್ಯಾಬಿನ್ ಡ್ರೈವಿಂಗ್ದು ಅಷ್ಟೇ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಕಾಣಿಸಿದೆ ಅಂತಂದರೆ ರಿಯಲಿಸ್ಟಿಕ್ಕಾಗಿ ಫೀಲ್ ಬರುತ್ತೆ. ಅದರಲ್ಲಂತೂ ಡೋರ್ನ ನಾವು ಓಪನ್ ಮಾಡ್ಕೊಂಡು ಓಡಿಸಿದ್ರೆ ರಿಯಲ್ ಲೈಫ್ ಬಸ್ನೇ ಓಡಿಸ್ತಾ ಇದ್ದೀವಿ ಅನ್ನೋಷ್ಟು ಫೀಲ್ ಬರುತ್ತೆ. ಆ ಥರ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಒಂದು CB ಪ್ರಾಜೆಕ್ಟ್ ಅವರು. ಆಮೇಲೆ ಇಲ್ಲಿ ಒಂದು ಗಣೇಶನ ಮಡಗಿ ಕ್ಯಾಬಿನ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಈ ಒಂದು ಬಸ್ ಮೋಡ್ಗೆ ಗೆಳೆಯರೆ ಆ್ಯನಿಮೇಷನ್ಸ್ ಇದ್ದಾರೆ. ಅಂದರೆ 1, 2, 3 ಅಂತ ಮೇಲ್ಗಡೆ ನಂಬರ್ಸ್ ಏನಿದೆ ಗೆಳೆಯರೆ, ಅದರಲ್ಲಿ ನಿಮಗೆ 1ನೇ ನಂಬರ್ನ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನೋಡ್ತಿರ್ಬೋದು 1 ಅಂತ ಕಾಣಿಸ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಂಜಿನ್ ಕಾಣಿಸ್ತಿದೆಯಲ್ಲ, ಇಂಜಿನ್ ಬೋನೆಟ್ ಏನಿದೆ ಅದು ಓಪನ್ ಆಗುತ್ತೆ ಗೆಳೆಯರೆ. ನೋಡ್ತಿದ್ರಲ್ಲ ಇಂಜಿನ್ ಬೋನೆಟ್ಟು ಓಪನ್ ಆಗುತ್ತೆ ಒಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ. ಅದಂತೂ ಚೆನ್ನಾಗಿ ಆ್ಯನಿಮೇಷನ್ ಕೊಟ್ಟಿದ್ದಾರೆ. ಇನ್ನು ನಿಮಗೆ 2ನೇ ಆ್ಯನಿಮೇಷನ್ ಕ್ಲಿಕ್ ಮಾಡಿದರೆ ನೀವು ನೋಡ್ತಿರ್ಬೋದು ಇಲ್ಲಿ ಲಗೇಜ್ ಬಾಕ್ಸ್ ಏನಿದೆ, ಲಗೇಜ್ ಬಾಕ್ಸ್ ಓಪನ್ ಆಗುತ್ತೆ 2ನೇ ಆ್ಯನಿಮೇಷನ್ಕಿನ್ನ ನೀವು ಕ್ಲಿಕ್ ಮಾಡಿದ್ರೆ. ನೋಡ್ತಿದ್ದೀರಲ್ಲ ಇನ್ನು 3ನೇ ಆ್ಯನಿಮೇಷನ್ಕಿನ್ನ ಕ್ಲಿಕ್ ಮಾಡಿದ್ರೆ ಏನಪ್ಪ ಬೆನಿಫಿಟ್ ಅಂತ ಅಂದರೆ ನೋಡ್ತಿರ್ಬೋದು ಕ್ಯಾಬಿನಲ್ಲಿ ನಾರ್ಮಲ್ ಸ್ಟೇರಿಂಗ್ ಹೋಗಿ ಮಾಡಿಫೈ ಸ್ಟೇರಿಂಗ್ ಬರುತ್ತೆ. ನೋಡ್ತಿರ್ಬೋದು ಮಾಡಿಫೈ ಸ್ಟೇರಿಂಗ್ ಬಂತು, ನಾರ್ಮಲ್ ಸ್ಟೇರಿಂಗ್ ಹೋಗಿ ಮಾಡಿಫೈ ಸ್ಟೇರಿಂಗ್ ಬರುತ್ತೆ. ನಿಮ್ಗೆ ಯಾವ ಸ್ಟೇರಿಂಗ್ ಬೇಕೋ ಅದರಲ್ಲಿ ನೀವು ಪ್ಲೇ ಮಾಡ್ಬೋದು ಗೆಳೆಯರೆ. ನೋಡ್ತಿದ್ದೀರಲ್ಲ ಇನ್ನು ಕ್ಯಾಬಿನು ಅಷ್ಟೇ ಸಖತ್ತಾಗಿದೆ. ಇದಿಷ್ಟು ಗೆಳೆಯರೆ ಈ ಒಂದು ಮೋಡ್ನ ಸಂಪೂರ್ಣ ಮಾಹಿತಿ. ಮಾತ್ರ ಈ ಒಂದು ಮೋಡ್ ಅಂತೂ ಗೆಳೆಯರೆ ಸರಿಯಾಗಿ ಪಿಕಪ್ ಐತೆ. ಆಮೇಲೆ ಆರಾಮಾಗಿ ಆಡ್ಬೋದು. ರಿಯಲಿಸ್ಟಿಕ್ಕಾಗಿ ಇದೆ ಮೋಡೂ ಅಷ್ಟೇ. ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು. ಬ್ಯಾಕ್ ಡೋರ್ ಅಂತೂ ಇದಕ್ಕಿಂತ ಇಷ್ಟನೇ ಸ್ವಲ್ಪ. ಬ್ಯಾಕ್ ಡೋರ್ಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು. ಬ್ಯಾಕ್ ಡೋರಲ್ಲಿ ಸ್ವಲ್ಪ ಮಾಡಿಫೈಡ್ ಜಾಸ್ತಿ, ಇದರಲ್ಲಿ ಪ್ಯಾಸೆಂಜರ್ಸ್ ಜಾಸ್ತಿ. ಆಮೇಲೆ ಎಕ್ಸ್ಟ್ರಾ ಏನೇನು ಆ್ಯಡ್ ಮಾಡಿದ್ದಾರೆ ಅದು ಸರಿಯಾಗಿ ನಾವು ಅಬ್ಸರ್ವ್ ಮಾಡಿಲ್ಲ ಅಷ್ಟೇ. ಬ್ಯಾಕ್ ಡೋರ್ ಮಾಡಲ್ ಅಂದರೆ ಫುಲ್ ಜಾತ್ರೆ ಆಗಿತ್ತು ಮೋಡಂತೂ, ಅದಂತೂ ಚೆನ್ನಾಗಿ ಕಾಣಿಸ್ತಿತ್ತು. ಇದೂ ಅಷ್ಟೇ ಸಖತ್ತಾಗಿ ಕಾಣಿಸುತ್ತೆ. ಆದರೆ ಇಂಜಿನ್ ಬೋನೆಟ್ ಎತ್ಕೊಂಡು ಇದರಲ್ಲಿ ಓಡಿಸಿದ್ರೆ ಮಾತ್ರ ಸಖತ್ತಾಗಿರುತ್ತೆ ಗೆಳೆಯರೆ. ಆಮೇಲೆ ವೀಡಿಯೋಸ್ ರೀಲ್ಸ್ ಎಲ್ಲ ಮಾಡೋರಿಗೆ ಈ ಒಂದು ಮೋಡಂತೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಆಮೇಲೆ ನಮ್ಮ ಒಂದು ಟಾಟಾ ಮೋಡು ಆಮೇಲೆ ಇಂಜಿನ್ ಸೌಂಡ್ ಎಲ್ಲ ರಿಯಲಿಸ್ಟಿಕ್ಕಾಗಿ ಕ್ರಿಯೇಟ್ ಮಾಡಿದರೆ ನಿಮಗೆ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ ಡೋರ್ ಬಸ್ ಮೋಡ್ದು ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇದಿಷ್ಟು ಆಗಿತ್ತು ಗೆಳೆಯರೆ ನಮ್ಮೊಂದು KSRTC BS6 ಟಾಟಾ ಬಸ್ ಮೋಡ್ನ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಂಗೆ ಮಿಸ್ ಮಾಡಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ ಆಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.